ನಮಸ್ತೆ, ಹೇಗಿದ್ದೀರಾ? ನಮಸ್ತೆ. ಚೆನ್ನಾಗಿದ್ದೀನಿ ಮೇಡಮ್. ನಿಮ್ಮನ್ನ ನೋಡಿದ ಕೂಡಲೇ ಮಾತಾಡೋಕೆ ಆಗ್ತಾ ಇಲ್ಲ. ಥ್ಯಾಂಕ್ ಯು ಮಂಜುಳಾ, ಥ್ಯಾಂಕ್ ಯು. ಮಾತಾಡ್ತೀನಿ ಮೇಡಮ್, ನಾನು ಸ್ವಲ್ಪ ಮಾತಾಡ್ತೀನಿ. ಖಂಡಿತವಾಗ್ಲು. ಏನು ಮೇಡಮ್, ಜೀವನ ಎಷ್ಟು ವಿಚಿತ್ರ ಅಲ್ವಪ್ಪ. ಮಂಜುಳಾಗೆ ಪರಿಮಳ ಅಂದ್ರೆ ಯಾರು ಗೊತ್ತಿಲ್ಲ, ಪರಿಮಳಗ್ ಮಂಜುಳಾ ಅಂದ್ರೆ ಯಾರು ಗೊತ್ತಿಲ್ಲ, ಆದ್ರೆ ಏನೋ ಒಂದು ಬಾಂಧವ್ಯ ಅಲ್ಲ. ಹೌದು ಮೇಡಮ್, ನಿಜವಾಗ್ಲು ನಾನ್ ನಿಮ್ದು ಎಷ್ಟೊಂದು ವಿಡಿಯೋಗಳನ್ನ ನೋಡ್ತಾ ಇದ್ದೆ ಮೇಡಮ್. ಕೊರೋನಾ ಟೈಮ್ ನಲ್ಲಂತೂ ನಾ ಯಾವಾಗೂ ನಿಮ್ ವಿಡಿಯೋ ನೋಡ್ತಾನೆ ಟೈಮ್ ಪಾಸ್ ಮಾಡ್ತಿದ್ದೆ. ನನಗೆ ತುಂಬಾ ಆಸೆ ಇತ್ತು 30 ದಿನದ ಈ ಚಾಲೆಂಜ್ ನಲ್ಲಿ ಸೇರ್ಕೋಬೇಕಂತ. ಆದ್ರೆ ನಾ ಜೀವನದಲ್ಲಿ ಇಷ್ಟೊಂದು ವರ್ಷ ಎಲ್ಲ ನಾನು ತುಂಬಾ ಡಯಟ್ ಗಳನ್ನ ಮಾಡಿದೀನಿ. ಆದ್ರೆ ನನಗೆ ಯಾವ್ದೂ ಸರಿಯಾದ ವಿಧಾನ ಗೊತ್ತಿರ್ಲಿಲ್ಲ. ನನಗ್ ನೀವು ಜೀವನದಲ್ಲಿ ಎಷ್ಟೋ ಒಂದು ಒಳ್ಳೆ ಪಾಠ ಕಲಿಸಿದ್ರಿ ಅಂದ್ರೆ ನಾ ಯಾವಾಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಮೇಡಮ್. ನಾನು ಎಷ್ಟೊಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ನಿ. ಯೂಟ್ಯೂಬ್ ನಲ್ಲಿ ನೋಡೋದು ಯಾವಾಗೂ ಆಹಾರ ಪದ್ಧತಿಗಳ ಬಗ್ಗೆ, ಹಣ್ಣು, ಯಾವಾಗ್ಲೂ ಒಳ್ಳೆ ವಿಷಯಗಳನ್ನೇ ನೋಡ್ತಾ ಇದ್ದೆ. ಆದ್ರೆ ನಾನ್ ಜೀವನದಲ್ಲಿ ನಮ್ 3 ಹೊತ್ತು ನಮ್ದು ಒಂದು ದಿನದ ಡಯಟ್ ನಲ್ಲಿ ನಾನು ಏನ್ ಅಳವಡಿಸ್ಕೋಬೇಕು, ಯಾವಾಗ ಏನ್ ತಿನ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ವೇಟ್ ಕಮ್ಮಿ ಆಗೋದು ಮಾತ್ರ ತುಂಬಾ ವಿರಳ ಆಗಿತ್ತು. ಒಂದ್ಸಲ ಅಂತೂ ನಾನು 21 ದಿನ 3 ಹೊತ್ತು ಜೇನುತುಪ್ಪ, 1 ಲೀಟರ್ ನೀರು, 100 ml ಜೇನುತುಪ್ಪ, 1 ಲಿಂಬೆ ಹಣ್ಣು, ಇಷ್ಟು ಮಾತ್ರ 3 ಹೊತ್ತು ಅದನ್ನೇ ತಗೊಳ್ಳೋದು. ಹೀಗೆಲ್ಲ 21 ದಿವಸ ಕಳೆದೆ. 10 kg ಕಮ್ಮಿ ಆದೆ. ಆದ್ರೆ ನನ್ ಮುಖದಲ್ಲಿ ಯಾವುದೇ ಕಾಂತಿ ಇರ್ಲಿಲ್ಲ. ಸೋತ್ ಹೋದಂಗ ಆಗ್ಬಿಟ್ಟಿತ್ತು ನಂದು. ಆಮೇಲೆ ಬಿಟ್ಟೆ. ಮತ್ ನೀವ್ ಹೇಳ್ದಂಗೆ ಎಲ್ಲ ಅದು ಚಕ್ರ ಬಡ್ಡಿ ಸಹಿತ ಎಲ್ಲ ವಾಪಸ್ ಬಂತು. ಆಮೇಲೆ ನ್ಯಾಚುರೋಪತಿ ಅಂತ ಹೋಗಿದ್ದೆ 1 ವರ್ಷದ ಹಿಂದೆ. ಅಲ್ಲಿ ನನ್ ತೂಕ 10 ದಿನದಲ್ಲಿ 3 kg ಕಮ್ಮಿ ಆಗ್ಬೇಕಾದ್ರೆ ನನಗ್ ಸುಸ್ತಾಗೋಯ್ತು. ಅವ್ರು ಯಾವುದೇ ಉಪ್ಪು ಖಾರ ಇಲ್ಲದ ಸೊಪ್ಪು ಅದು ಇದು ಅಂತ ಎಲ್ಲ ಕೊಡ್ತಾ ಇದ್ರು. ಅದೆಲ್ಲ ಸೇರ್ತಾ ಇರ್ಲಿಲ್ಲ. ಮೊದ್ಲೇ ನಂಗೆ ಹೇಳ್ಬಿಟ್ಟಿದ್ರು, ನಿಮ್ದು ಥೈರಾಯ್ಡ್, ಮನೋಪಾಸ್ ಎಲ್ಲ ಇದೆ, ನಿಮ್ ತೂಕ ನಷ್ಟ ಆಗೋದು ವಿರಳ, ನೀವು ಬಹಳ ಎಕ್ಸ್ಪೆಕ್ಟ್ ಮಾಡ್ಬೇಡ್ರಿ ಅಂತ ಹೇಳಿದ್ರು. ನಂಗೆ ಇದೆಲ್ಲ ಕೇಳಿ ಕೇಳಿ ನಾ ಬೇಜಾರಾಗ್ಬಿಟ್ಟಿದ್ದೆ ಮೇಡಮ್, ನಿಜವಾಗ್ಲು. ನಾನೇ ನಿಮ್ ವಿಡಿಯೋ ನೋಡ್ತಾ ನೋಡ್ತಾ ನನಗೆ ಏನೋ ಒಂದ್ ಆಸೆ. ನಮ್ ಮನೇಲಿ ನೀ ಯಾವಾಗೂ ಏನಾದ್ರೂ ಒಂದ್ ಮಾಡ್ತಾನೆ ಇರ್ತೀಯ, ಯಾವ್ದು ಸಕ್ಸಸ್ ಆಗೋದಿಲ್ಲ ನೋಡು ಅಂತ ಹೇಳಿದ್ರು. ಆದ್ರೂ ನಾ ಇದೊಂದ್ ನನ್ ಕೊನೆ ಪ್ರಯತ್ನ. ಒಂದ್ಸಲ ನಂಗೆ ಯಾಕೋ ಬಹಳ ವಿಶ್ವಾಸ ಬಂದಿದೆ ನಂಗೆ ಮೇಡಮ್ ಅವ್ರ ಮಾತು ಕೇಳಿ. ಒಂದ್ಸಲ ನಾ ಇದ್ ಕೊನೆ ಪ್ರಯತ್ನ ಅಂತ ಮಾಡ್ತೀನಿ ಅಂತ ಹೇಳಿದ್ದೆ. ಆ ಪ್ರಕಾರ ನನಗೆ ಇದೇ ತಿಂಗಳು ತುಂಬಾ ನನಗೆ ಫಂಕ್ಷನ್ಸ್ ಅದು ಇದೆಲ್ಲ ಬಂತು. ಆದ್ರೂ ನಾನು ಇದೊಂದು ಚಾಲೆಂಜ್ ಆಗಿ ತಗೊಂಡು ಎಷ್ಟು ನನ್ ಕಡೆಯಿಂದ ಸಾಧ್ಯನೋ ಅಷ್ಟು ಮಾಡಿದೆ ಮೇಡಮ್. ನಂದು ಹತ್ತತ್ರ 3 kg ಕಮ್ಮಿ ಆಯ್ತು. ಇಂಚ್ ಲಾಸ್ ಕೂಡ. ನಮ್ಮೆಲ್ಲರ ಕಡೆಯಿಂದ ಮಂಜುಳಾಗೆ ಸೋ ಹ್ಯಾಪಿ. ಆತ್ಮವಿಶ್ವಾಸ ಹೆಚ್ಚಾದಾಗ ಏನೋ ಒಂಥರ ಸ್ಫೂರ್ತಿ ಅಲ್ವಾ? ಇನ್ನು ನಮ್ಮ ಶೇಪ್ ಅಪ್ ವಿತ್ ಪರಿಮಳ ಪ್ರೋಗ್ರಾಮ್ಗೆ ಡೀಟೇಲ್ಸ್ ಬೇಕು ಅಂದರೆ ಆ ನಂಬರ್ಗೆ ವಾಟ್ಸಪ್ ಮಾಡಿ, ನಾವು ರೀಚ್ ಔಟ್ ಆಗ್ತೀವಿ. ಥ್ಯಾಂಕ್ ಯು.